ಹೊಳ್ದಂಗೆ ಉಳಿತಾ ಇದೆ. ಹಲೋ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನಾವು ಇವತ್ತೊಂದು ಚಾರ್ಕೋಲ್ ಫ್ಯಾಕ್ಟ್ರಿಗೆ ಬಂದಿದ್ದೀವಿ. ಇಲ್ಲಿ ಚಾರ್ಕೋಲ್ನ ಹೇಗೆ ತಯಾರಿಸ್ತಾರೆ ಅಂತ ನೋಡೋಣ ಬನ್ನಿ. ಇದೆಲ್ಲ ಏನು ಮಾಡ್ತೀವಿ, ಇದರ ಲಾಕ್ ಮಾಡಿಬಿಟ್ಟು ರೆಡಿ ಮಾಡಿ ನಾರು ಹಾಕಿ ಬೂದಿ ಹಾಕ್ಬಿಟ್ಟು ಪೂರ್ತಿ ಬೂದಿ ಹಾಕ್ಬಿಟ್ಟು ಏರ್ ಕುಟ್ಕೊಂಡು ಏರಿಗೆ ಸುಡೋದು. ಅದನ್ನೆಲ್ಲ ಫುಲ್ ಮತ್ತೆ ಆ ಥರ ಮಿಷಿನ್ ಸ್ಕ್ರೀನಿಂಗ್ ಮಾಡಿ ಬೂದಿ ಸಪ್ರೇಟ್ ಮಾಡ್ಕೊಂಡು ಇದು ಮಾತ್ರ ಕಳಿಸ್ಕೊಡೋದು. ಹಾಂ, ಆ ಥರ ಇರೋದು ಹಂಗಾಗಿದೆ. ಅಲ್ಲಿ ಜಲ್ದಿ ಮಾಡ್ತಿದಾರಲ್ಲ ಆ ಟೈಪ್ ಆಗುತ್ತೆ. ಹಾಂ 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 ಇಲ್ಲ ಈಗ ಅಲ್ಲಿ ಜಲ್ದಿ ಮಾಡ್ತಿದಾರಲ್ಲ ಆ ಬೂದಿ ಇದಕ್ಕೆ ಹಾಕ್ತಿವಿ. ಮತ್ತೆ ಹಾಕ್ಬಿಟ್ಟು ನೆತ್ತಿ ಮೇಲೆ ಹಚ್ಚುತ್ತೀವಿ. ಅಲ್ಲಿ ಹಚ್ಚಿದೀವಿ ನೋಡಿ, ಇಲ್ಲಿ ಅದೇನು ಮಾಡುತ್ತೆ, ಏರ್ ಕೊಟ್ಕೊಂಡು ಸುಡ್ತೀವಲ್ಲ, ಇಲ್ಲೆಲ್ಲ ಏರ್ ಕೊಟ್ಕೊಂಡು ಪೂರ್ತಿ ಇದ್ಲಾಗಿ ಏರಾಗೆ ಸುಡೋದು. ಹಿಂಗೆ ಏರ್ ಬಿಟ್ಟು ಸುಟ್ಟರೆ ಪೂರ್ತಿ ಬೂದಿ ಆಗೋಗ್ಬಿಡುತ್ತೆ. ಬೂದಿ ಆದ್ರೆ ಏನಕ್ಕೂ ಬರಲ್ಲ. ಅದು ಎಷ್ಟು ದಿನ ಇರುತ್ತೆ ಬೆಂಕಿ? ಅದು ಇದು ಒಂದು 10-12 ದಿವಸಕ್ಕೆ ಬರುತ್ತೆ. ಮಳೆ ಬಂದ್ರೆ 12-13 ದಿನ ಅಲ್ಲ. ಅದು ಹೊಗೆ ಹಂಗೆ ಇರುತ್ತಾ? ಹೊಗೆ ಹಿಂಗೆ ಹೋಗ್ತಾ ಇರುತ್ತೆ. ತೊಡ್ತೀವಿ, ಮತ್ತೆ ನೀರು ಹೊಡಿತೀವಿ ಡೈಲಿ. ಆಮೇಲೆ ಆಗುತ್ತೆ ಅದೆಲ್ಲ ಫುಲ್ ನೋಡ್ರಿ ಆ ಟೈಪ್ ಆಗುತ್ತೆ. ಏರಲ್ಲೇ ಸುಡೋದಲ್ಲ, ಒಳಗೆ ಅದು ಫುಲ್ ಹೊಗೆ ಅಂತ ಇದು ಫುಲ್ ಇದಾಗುತ್ತೆ. ಅದನ್ನೆಲ್ಲ ಏನು ಮಾಡ್ತೀವಿ, ಸ್ಕ್ರೀನಿಂಗ್ ಮಾಡಿ ಕೇರಳ, ತಮಿಳ್ನಾಡು, ಇಲ್ಲ ಕಲ್ಪಚರು, ಟಿಪ್ಚೂರು, ಹಾಂ ಅಲ್ಲಿ ಫಿಲ್ಟರ್ ಆಗ್ತಾ ಇದೆ ನೋಡಿ. ಅದನ್ನೇನು ಮಾಡ್ತೀವಿ, ಚೀಲ ಮಾಡಿಬಿಟ್ಟು ಎಲ್ಲ 50 kg ಬ್ಯಾಗ್ ಮಾಡಿಬಿಟ್ಟು ಲೋಡ್ ಮಾಡ್ತೀವಿ. ಹಾಂ, ಬೇರೆ ಸ್ಟೇಟು ನಮ್ಮ ಸ್ಟೇಟಿಗೂ ಕಳಿಸ್ತೀವಿ. ಅವ್ರು ಎಲ್ಲಿ ಕಳಿಸ್ತಾರೋ ಗೊತ್ತಿಲ್ಲ, ಅವರು ಔಟ್ ಆಫ್ ಕಂಟ್ರಿಗೆಲ್ಲ ಕಳಿಸ್ತೀವಿ. ಅದು ಕಲ್ಲಿತ್ತು. ಇದು ಫಿಲ್ಟ್ರ್ ನೀರು ಕುಡಿಯೋ ಫಿಲ್ಟ್ರಿಗೆ, ಆಮೇಲೆ ಇದಕ್ಕೆ ಕಾರ್ಬನ್ನು, ಹಾಂ, ಆಮೇಲೆ ಕ್ರೀಮು ಇವೆಲ್ಲ ಯೂಸ್ ಮಾಡ್ತಿರಲ್ಲ, ಕ್ರೀಮು ಅದಕ್ಕೆಲ್ಲ. ಹಾಂ ಹಾಂ ನೋಡಿ, ಫಸ್ಟು ಚಿಪ್ಗಳನ್ನೆಲ್ಲ ಹಿಂಗೆ ಊರೂರಲ್ಲೆಲ್ಲ ಹೋಗ್ಬಿಟ್ಟು, ಇವಾಗ ಯಾರು ಚಿಪ್ ಕೊಪ್ಪರಿ ಸುಲ್ದಿರ್ತಾರಲ್ಲ ಅಲ್ಲೆಲ್ಲ ದುಡ್ಡಿಗೆ ಇಷ್ಟಿಷ್ಟಕ್ಕೆ ಅಂತ ತಗೊಬರ್ತಾರೆ. ತಗೊಬಂದು ಈ ಥರ ಲಾಟ್ ಹಾಕ್ಬಿಟ್ಟು ಇದ್ರ ಮೇಲ್ಗಡೆ ಹುಲ್ಲು ಬರುತ್ತಲ್ಲ, ಚಿಪ್ಪಿಂದೇ ಹುಲ್ಲಿದು, ಇದ್ರ ಹಿಂದೆ ಎಲ್ಲ ಇರುತ್ತಲ್ಲ, ಈ ಹುಲ್ಲನ್ನ ಈ ಥರ ಹಾಕಿ ಲಾಟ್ ಹಾಕ್ತಾರೆ. ಹಾಕ್ಬಿಟ್ಟು ನೆಕ್ಸ್ಟು ಇದಕ್ಕೆ ಬೆಂಕಿ ಹಚ್ತಾರೆ. ಸುತ್ತ ಬೆಂಕಿ ಹಚ್ಚಿದಾಗ ಏನಾಗುತ್ತೆ, ಅದು ಫುಲ್ಲು ಬರ್ನ್ ಆಗೋಕ್ಕೆ ಸ್ಟಾರ್ಟ್ ಆಗುತ್ತೆ. ಚಿಪ್ಪೆ ಈ ಥರ ಬರ್ನ್ ಆಗೋದಾ? ಚಿಪ್ಪೆ ಫುಲ್ಲು ಬರ್ನ್ ಆಗೋದು. 10 ದಿನದವರೆಗೂ ಇದು ಹಿಂಗೆ ಹೊಗೆ ಆಡ್ತಾನೇ ಇರುತ್ತಂತೆ. ಮತ್ತೆ ಅಲ್ಲಲ್ಲಿ ಹೋಲ್ ಮಾಡಿದ್ದಾರೆ. ಏರ್ ಹೋಗ್ತಾ ಇರಬೇಕು, ಹಿಂಗೆ ಹೊಗೆ ಆಡ್ತಾ ಇರಬೇಕು. ಏನು ಮಾಡ್ತಾರೆ ಅಂದರೆ ಬೇರೆ ಸ್ಟೇಟ್ಗಳಿಗೆ ಎಕ್ಸ್ಪೋರ್ಟ್ ಮಾಡ್ತಾರೆ. ನೋಡಿ ಇಲ್ಲಿ ಫುಲ್ ಈ ಥರ ಇಲ್ಲೊಂದು ಗುಡ್ಡೆ ಖಾಲಿ ಆಗಿದೆ, ಇಲ್ಲೊಂದು ಗುಡ್ಡೆ ಇದೆ. ಇದು 10 ದಿನ ಈ ಥರ ಇರಲೇಬೇಕು. ಗಾಡಿನ ಫಿಲ್ ಮಾಡ್ತಾ ಇದ್ದಾರೆ. ಸುಟ್ಟಿರೋದನ್ನ ಇಲ್ಲಿ ತಂದ್ಬಿಟ್ಟು ಇಲ್ಲಿಂದ ಅಲ್ಲಿ ಫಿಲ್ಟರ್ ಮಾಡಿ, ಪುಡಿ ಇದೆಯಲ್ಲ ಈ ಥರ ಪುಡಿ ಮತ್ತೆ ಈ ಥರ ಕಲ್ಲಿದ್ದು ಇದ್ದು ಇರುತ್ತೆ. ಅದನ್ನ ಫುಲ್ಲು ಇಲ್ಲಿ ಫಿಲ್ಟರ್ ಮಾಡ್ತಾರೆ. ಕ್ಲೀನಿಂಗ್ ಇದು ಸಿಲ್ವರ್ ಹೊಳ್ದಂಗೆ ಉಳಿತಾ ಇದೆ. ಈ ಪುಡಿನ ಮತ್ತೆ ಇದ್ರ ಮೇಲೆ ಹಾಕಿ ಹೊಗೆ ಹಾಕ್ತಾರೆ. ಇಲ್ಲಿ ಫಿಲ್ಟರ್ ಆಗಿ ಈ ತರ ಬರುತ್ತೆ ಇದ್ಲು. ಆಮೇಲೆ ಇದನ್ನ ಫುಲ್ಲು ಪ್ಯಾಕ್ ಮಾಡಿ ಈ ತರ 50 kg ಚೀಲದಲ್ಲಿ ಪ್ಯಾಕ್ ಮಾಡಿ ಇದನ್ನ ಲೋಡ್ ಮಾಡ್ತಾರೆ ಗಾಡಿಗೆ. ಇದು ಬೇರೆ ಸ್ಟೇಟಿಗೆ. ಮತ್ತೆ
ಸೊ ಅದು ಬೆಂಕಿನ ಹಾರಿಸೋದಕ್ಕೆ ಇದು ನೀರಿಂದು ಇಲ್ಲಿಂದ ನೀರು ಫೆಸಿಲಿಟಿ ಮಾಡ್ಕೊಂಡಿದ್ದಾರೆ. ನೋಡಿದ್ರಲ್ಲ ಗೈಸ್, ಚಾರ್ಕೋಲ್ನ ಹೇಗೆ ತಯಾರಿಸ್ತಾರೆ ಅಂತ. ಇದಾಗಿತ್ತು ಇವತ್ತಿನ ಲಾಗ್. ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ನೆಕ್ಸ್ಟ್ ಯಾವ ಥರ ವಿಡಿಯೋ ಮಾಡಬೇಕಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ.